ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರುಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ನಾನು ಹೇಳ ಹೊರಟ ವಿಷಯ, ಎಲ್ರಿಗೂ ಫೈನಾನ್ಸ್ ಸಮಸ್ಯೆ, ಇದು ಎಲ್ರಿಗೂ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ. ಸೊ ಈ ಒಂದು ವಿಚಾರನ ತಕ್ಕ ಮಟ್ಟಿಗೆ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ. ಏನು ಮಾಡಬೇಕು, ಒಂದು ಸಿಂಪಲ್ ರೆಮಿಡೀಸ್ ಹೇಳ್ತಾ ಇದ್ದೀನಿ. ಈ ಒಂದು ರೆಮಿಡೀಸ್ 21 ದಿವಸ ಮಾಡಬೇಕಾಗತ್ತೆ. ಏನೂ ಇಲ್ಲ, ಒಂದು ದೀಪ ತಗೋಬೇಕು. ಮಣ್ಣಿನ ದೀಪ ಆದರೆ ತುಂಬಾ ಒಳ್ಳೆಯದು. ಮಣ್ಣಿನ ದೀಪ ಯಾವ ಥರ ಇರಬೇಕು ಅಂತಂದರೆ, ಈ ಸಾಂಬ್ರಾಣಿ ಕಪ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ. ಅದು ಕೆಳಗಡೆ ರೌಂಡ್ ಇರುತ್ತೆ, ಒಂದು ಇಷ್ಟಿಷ್ಟು ಮಿನಿಮಮ್ ಒಂದು 2.5 ಇಂಚು ಕೆಳಗಡೆ ಡೆಪ್ತ್ ಇರುತ್ತೆ. ಅದು ಇದಕ್ಕೆ ತುಂಬಾ ಕರೆಕ್ಟಾಗಿರುವಂಥ ದೀಪ ಇದು. ಓಕೆ, ಆ ದೀಪ ತಗೋಬೇಕು. ಆ ದೀಪದಲ್ಲಿ ಸಾಧ್ಯವಾದರೆ ತುಪ್ಪ ಹಾಕಬೇಕು, ಇಲ್ಲ ಅಂತಂದರೆ ಎಳ್ಳೆಣ್ಣೆ ಹಾಕಬೇಕು. ಎಳ್ಳೆಣ್ಣೆ ಹಾಕಿ ಅದರ ಕೆಳಗಡೆ 7 ತರಹದ ಧಾನ್ಯಗಳನ್ನು ಹಾಕಬೇಕು. ಲಕ್ಷ್ಯ ಇಟ್ಕೊಳ್ಳಿ, 7 ಥರದ ಧಾನ್ಯಗಳು. ಆ 7 ಥರದ ಧಾನ್ಯಗಳನ್ನು ಅದರ ಕೆಳಗಡೆ ಹಾಕಿ, ಅದರಲ್ಲಿ ಅಕ್ಷತೆ ಕಂಪಲ್ಸರಿ, ಅಕ್ಷತೆ ಗೋಧಿ ಇವು ಕಂಪಲ್ಸರಿ. ಸೊ ಮಿಕ್ಕಿರೋದು ನೀವು ಯಾವುದಾದ್ರೂ ಹಾಕಿ. ಓಕೆ, ಅಕ್ಷತೆ ಒಂದು ಕಂಪಲ್ಸರಿ ಹಾಕಬೇಕು, ಗೋಧಿ ಒಂದು ಕಂಪಲ್ಸರಿ ಹಾಕಬೇಕು. ಸೊ ಇಷ್ಟ ಆದಮೇಲೆ ಇದನ್ನು ಸೊ ಇವಾಗ ಗುರುವಾರ ಹುಣ್ಣಿಮೆ ಇದೆ. ಗುರುವಾರ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಕೆಲಸನ ನೀವು ಮಾಡಬೇಕು. ಯಾವ ಥರ ಅಂತಂದರೆ, ಆ ಒಂದು ದೀಪ ಅಂಟಿಸ್ಬೇಕು. ದೀಪದ ಕೆಳಗಡೆ ಫಸ್ಟೇ ನಾವು ಎಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ತಟ್ಟೆ ತೊಗೋಬೇಕು. ತಟ್ಟೆ ಮಧ್ಯದ ಭಾಗದಲ್ಲಿ ಈ 7 ಧಾನ್ಯಗಳನ್ನು ಅದರಲ್ಲಿ ಹಾಕಿ, ಅದಕ್ಕೆ ಸಪ್ರೇಟಾಗಿ ಅಕ್ಷತೆ ತಗೊಂಡು, ಆ ಅಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ಗಂಧದ ಕೊರಡು ಇರುತ್ತೆ, ಆ ಗಂಧದ ಕರಡನ್ನು ಉಜ್ಜಬೇಕು. ಆ ಒಂದು ತೆಗೆದಿರ್ತಕ್ಕಂಥ ಗಂಧದಲ್ಲಿ ಬೇರೆ ಅಕ್ಷತೆಗಳನ್ನು ಕಲಿಸ್ಬೇಕು. ಓಕೆ, ಕಲಸಿ ಆ ಒಂದು ಅಕ್ಷತೆ ಜೊತೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡ್ಕೋಬೇಕು, ಏನು ಈ 7 ಧಾನ್ಯಗಳನ್ನು ಹಾಕಿರ್ತೀರಲ್ಲ, ಅದಕ್ಕೆ ಕಂಪಲ್ಸರಿ ಒಂದು ಪರ್ಫ್ಯೂಮ್ ಅಂದರೆ ಸುಗಂಧ ದ್ರವ್ಯದ ಎಣ್ಣೆ, ಒಂದು ಅತ್ತಾರೆಣ್ಣೆ ಅಂತಾರೆ ಅದಕ್ಕೆ, ಅದರಲ್ಲಿ ಅದನ್ನು ಕಲಿಸ್ಬೇಕು. ಕಲಿಸಿ ಈ ಒಂದು ಏನು ನೀವು ಅಕ್ಷತೆ ಗಂಧ ಕಲಿಸಿರೋ ಅಕ್ಷತೆ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನು ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಸೆಗಳನ್ನು ಅಕ್ಷತೆಗೆ ಮುಂಚೆ ಹೇಳಿಕೊಂಡು ಕೈ ಜೋಡಿಸಿ ಆ ಅಕ್ಷತೆಯ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನಿಮ್ಮ ಸಂಕಲ್ಪನ ಹೇಳಿಕೊಂಡು ಅದನ್ನು ಸೈಡಿಗೆ ಇಟ್ಕೋಬೇಕು. ದೀಪ ಆನ್ ಮಾಡಬೇಕು. ದೀಪದ ಮುಂದೆ ಇವುಗಳನ್ನು ಎಲ್ಲ ಇಡಬೇಕು. ಇಟ್ಟು ಅವುಗಳ ಮೇಲೆ ಅದ್ರ ಮೇಲೆ ಹಿಂಗೆ ಕೈ ಇಟ್ಟು ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳು, ಯಾವುದೇ ಮಂತ್ರ ಇರಲಿ, ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ, ವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ, ಇವುಗಳನ್ನು ಹೇಳಬೇಕು. 11 ಸಾರಿನೋ 21 ಸಾರಿನೋ ಹೇಳಬೇಕು. ಹೇಳಿ ಇದಾದ ಮೇಲೆ ಶ್ರೀ ಸೂಕ್ತ ಅಂತ ಬರುತ್ತೆ. ನೀವು ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಎಲ್ಲಿ ಸಿಗುತ್ತೆ ಇದು, ಅಥವಾ ನೀವು PDF ಬರ್ಕೋಬೋದು. ಶ್ರೀ ಸೂಕ್ತ ಹೇಳ್ತಾ ಆ ಒಂದು ಗಂಧದ ಅಕ್ಷತೆ ಗಂಧ ಕಲಿಸಿರ್ತಕ್ಕಂಥ ಅಕ್ಷತೆನ ಆ ಒಂದು ಏನು ಈಗೇನು ನೀವು 7 ಧಾನ್ಯಗಳನ್ನು ತೊಗೊಂಡಿರ್ತೀರೋ ಅದರಲ್ಲಿ ಅದನ್ನು ಎರಡೆರಡೆ ಚಿಟಿಕೆ ಹಾಕಬೇಕು. ಯಾವುದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮಗೆ ಚೂರು 7 ಧಾನ್ಯಗಳನ್ನು ಚೂರು ಒಂದೊಂದು ಚುಟಿಕೆ ಸ್ವಲ್ಪ ಹಾಕಬೇಕು. ಯಾಕಂದರೆ ಆ ದೀಪದ ಕೆಳಗಡೆ ಕೂತ್ಕೋಬೇಕದು, ಹೊರಗಡೆ ಯಾವುದೇ ಕಾರಣಕ್ಕೂ ಬೀಳಬಾರ್ದು. ಒಂದು ತಟ್ಟೆ ತೊಗೋಬೇಕು, ತಟ್ಟೆ ಮಧ್ಯದಲ್ಲಿ ಇದನ್ನ ಇಡಬೇಕು. ಇಡೋಕ್ಕಿಂತ ಮುಂಚಿತವಾಗಿ ಅರಿಶಿನ ಕುಂಕುಮ ಆ ಒಂದು ತಟ್ಟೆಯಲ್ಲಿ
ಸ್ವಸ್ತಿಕ್ ಆಕಾರವಾಗಿ ಬರಿಬೇಕು. ಕುಂಕುಮದಿಂದ ಸ್ವಸ್ತಿಕ್ ಬರಬೇಕು. ಅರಿಶಿಣದಿಂದ ಮಧ್ಯದ 4 ಜಾಗಕ್ಕೆ ಮಧ್ಯದ ಹಿಡಿದ್ಬಿಟ್ಟು ಟೋಟಲ್ 5 ಜಾಗಕ್ಕೆ ಅರಿಶಿಣದ ಲೇಪನ ಮಾಡಬೇಕು. ಇದಾದ ಮೇಲೆ ಆ ದೀಪನ ಸ್ವಚ್ಛವಾಗಿ ತೊಳೆದಿರಬೇಕು. ಅದ್ರ ಮೇಲೂ ಕೂಡ 5 ದಿಕ್ಕಿಗೂ ಕುಂಕುಮ ಅರಿಶಿಣ ಲೇಪನ ಮಾಡಿ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಕುಂಕುಮದಿಂದ ಆ ಒಂದು ಸ್ವಸ್ತಿಕ್ ಅನ್ನೋದನ್ನು ಬಿಡಿಸ್ಬೇಕು. ಇದು ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡಿಕೊಂಡು ಶ್ರೀ ಸೂಕ್ತನ ಹೇಳ್ತಾ ಆ ಶ್ರೀ ಸೂಕ್ತ ಹೇಳುವಾಗ ಆ ಮಂತ್ರಾಕ್ಷತೆ ಅದಕ್ಕೆ ಹಾಕ್ತಾ ಹೋಗಬೇಕು. ಹಾಕಿ ಎಲ್ಲ ಮುಗಿದು ಆ ಮಹಾತಾಯಿ ಹತ್ರ ಅಮ್ಮ ನಮ್ಮ ಮನೆಯಲ್ಲಿ ಬಂದು ನೆಲೆಸು ಅಂತ ಹೇಳಿ ಆ ಒಂದು ದೀಪನ ಅದ್ರ ಮೇಲೆ ಇಡಬೇಕು. ಇದನ್ನು ಪ್ರಾರಂಭ ಮಾಡುವಕ್ಕಿಂತ ಮುಂಚಿತವಾಗಿ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಮಂತ್ರ 108 ಸಾರಿ ಜಪ ಮಾಡಬೇಕು. ಕೊನೆಗೆ ಒಂದು ಸಾರಿ 108 ಸಾರಿ ಜಪ ಮಾಡಬೇಕು. ಇದು ಕಂಪಲ್ಸರಿ. ಇದಾದ ಮೇಲೆ ಮಾರನೇ ದಿವಸ ಯಥಾಶಕ್ತಿ ಮಾರನೇ ದಿವಸ ಎದ್ದು ಸ್ನಾನ ಮಾಡಿಕೊಂಡು ಆ ಒಂದು ನೀವೇನು ಆ ದೀಪದ ಕೆಳಗಡೆ ಇಷ್ಟೆಲ್ಲ ಮಾಡಿ ಆ ದೀಪದ ಕೆಳಗಡೆ ಅವೆಲ್ಲ ಏನೇನಿರ್ತಾವೋ ಅವುಗಳನ್ನು ತಗೊಂಡು ಪುನಃ ಆ ಮಹಾತಾಯಿ ಲಕ್ಷ್ಮಿಗೆ ಮನದಲ್ಲಿ ನೆನೆಸ್ಕೊಂಡು ನಾನು ಈ ಸಮಸ್ಯೆಯಲ್ಲಿದ್ದೀನಿ ತಾಯಿ, ನನ್ನ ಎಲ್ಲ ಸರ್ವ ಸಮಸ್ಯೆ ಆರ್ಥಿಕ ಸಮಸ್ಯೆಯಿಂದ ನಮ್ಮನ್ನು ದೂರ ಮಾಡು ಅಂತೇಳಿ ಆ ಒಂದು ಇರತಕ್ಕಂಥ ಮಿಶ್ರಿತವಾಗಿರ್ತಕ್ಕಂಥ ಗಂಧ ಮಿಶ್ರಿತ ಅಕ್ಷತೆ ಮತ್ತು ಇದು ಅವನ್ನೆಲ್ಲನೂ 4 ದಿಕ್ಕಿಗೆ ಚೂರು ಹಾಕಬೇಕು. ಅದಾದ ಮೇಲೆ ತಿರ್ಗಾ ಒಂಚೂರು ಮಿಕ್ಕಿಸ್ಕೊಂಡು ಅದರ ಮೇಲೆ ಕರ್ಪೂರನ ಅಂಟಿಸ್ಬೇಕು. ಕರ್ಪೂರನ ಅಂಟಿಸಿ ಅದು ಭಸ್ಮವಾಗುತ್ತೆ. ಅಂದರೆ ಆ ಎಲ್ಲ ಸುಟ್ಟ ಮೇಲೆ ಅದನ್ನು ಎಲ್ಲ ಕಡೆ ಆ ಒಂದು ಭಸ್ಮನ ಪ್ರೋಕ್ಷಣೆ ಮಾಡಬೇಕು. ಈ ಥರ ಇದನ್ನು ನೀವು ಸಾಯಂಕಾಲ ಆದರೂ ಮಾಡ್ಬೋದು ಈ ರೆಮಿಡೀಸು. ಸೊ ಬೆಳಿಗ್ಗೆ ಆದರೂ ಮಾಡ್ಬೋದು. ಸಾಯಂಕಾಲ ಒಂದು ಹೆಣ್ಮಕ್ಳು ಸಾಯಂಕಾಲ ಒಂದು 5:30 to 6:30 ಒಳಗಡೆ ಇದು ಮಾಡಿದ್ರೆ ತುಂಬಾ ಒಳ್ಳೆಯ ರೆಮಿಡೀಸ್ ಇದು. ಸೊ ಒಳ್ಳೆ ಪಾಸಿಟಿವ್ ಬರುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ದರಿದ್ರ ಲಕ್ಷ್ಮಿ ಹೊರಟೋಗಿ ಆ ಒಂದು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವಾಡ್ತಾಳೆ. ಮತ್ತು ಇದು ಕಂಪಲ್ಸರಿ. ಇವಾಗ ಹುಣ್ಣಿಮೆ ಬರ್ತಾಯಿದೆ. ಗುರುವಾರ ನಿಮಗೆ ಮೊದಲೇ ತಿಳಿಸ್ದಂಗೆ ಗುರುವಾರ ಸತ್ಯನಾರಾಯಣ ಪೂಜೆ ಮಾಡೋದ ಮೇಲಾದರೂ ಪರವಾಗಿಲ್ಲ, ಮಾಡೋಕ್ಕಿಂತ ಮುಂಚಿತವಾಗಿ ಆದರೂ ಪರವಾಗಿಲ್ಲ, ಈ ಒಂದು ರೆಮಿಡೀಸ್ ನೀವು ಮಾಡಿ. ಸೊ 21 ಡೇಸ್ ಇದನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ವೀಕ್ಷಕರೇ. ಸೊ ಇನ್ನೇನು ಹೇಳುವಂಥ ಹೊಸ ವಿಷಯ ಇಲ್ಲ. ಸೊ ಶಿವಮೊಗ್ಗದಿಂದ ಒಬ್ಬರು ನಮಗೆ ಇವತ್ತು ಕರೆ ಮಾಡಿದರು. ಅವರು ಸ್ವಾಮಿ ಸೇವೆಯಿಂದ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಸಾಧನೆ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಅದನ್ನು ಖಂಡಿತವಾಗಿ ಅವ್ರ ಕೈಯಿಂದನೇ ಮಾತಾಡಿಸ್ತೀನಿ. ಮತ್ತು ಇದನ್ನು ಈ ರೆಮಿಡೀಸ್ನ ಮಾಡಿ. ಮತ್ತು ಗುರುವಾರ ಸಾಯಂಕಾಲ 5:30 ಮುಹೂರ್ತ ಇದೆ ಸತ್ಯನಾರಾಯಣ ಪೂಜೆದು. ಅವತ್ತು ಗುರುವಾರ ದಿವಸ ಸ್ವಾಮಿ ಸಮರ್ಥರ ವಾರ ಕೂಡ. ಅವತ್ತಿನ ದಿನ ನಾವು ಕೂಡ ಅದು ದೇವಸ್ಥಾನಕ್ಕೆ ಅಂತ ಸಂಬಂಧಪಟ್ಟಿರ್ತಕ್ಕಂಥ ಜಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತ್ತಿನ ದಿನ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಸೊ ಆ ವಿಡಿಯೋನು ಕೂಡ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತೆ ಹೊಸ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.